ಮೇಲೆ ಮಲಗಬೇಕಾಗಿದ್ದ ನೀನು ಈ ಅಘೋರವಾದಂತಹ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಹೊರಗಿರುವೆಯ ಮಗನೇ, ಕಲ್ಲು ಮುಳ್ಳುಗಳ ಮೇಲೆ ಹೊರಗಿರುವೆಯ ಕಂದ. ನೋಡುಗರ ಕರುಳು ಹಿಂಡುವಂತಹ ಗಾಯನ. ತಪಸಿ ಕುಲೋತ್ತಮ ವಿಶ್ವಾಮಿತ್ರ ಋಷಿಗೆ ಅದಕ್ಕೆ ತಕ್ಕಂತೆ ರಂಗದ ಮೇಲಿನ ಗೊಂಬೆಗಳ ಮನ ಕಲುಕುವ ಅಭಿನಯ. ಎಂಥ ಕಲ್ಲು ಹೃದಯಗಳ ಮನಸ್ಸನ್ನು ಕರಗಿಸಿ ಕಣ್ಣೀರಾಗಿಸುವ ಇಂಥ ಕಥಾನಕಗಳು ಸೂತ್ರದ ಬೊಂಬೆ ಪ್ರದರ್ಶನಕ್ಕಿರುವ ಅದ್ಭುತ ಶಕ್ತಿಗೆ ಸಾಕ್ಷಿಯಾಗ್ತವೆ. ತನ್ನ ಹೆರುಗಳು ಮುತ್ತಿಕೊಂಡು ಚುಚ್ಚುತ್ತಿರುವುದಲ್ಲ ಮಗನೇ, ನಿದ್ರೆ ಮಾಡುವಂತೆ ಮಲಗಿರುವೆ ಮಗಂತಹ ಲೋಹಿತಾಕ್ಷ. ನಿರ್ಜೀವ ಗೊಂಬೆಗಳಾದ್ರೂ ಕೇವಲ ಹಾಡು ಮಾತುಗಳಿಂದಲೇ ನೋಡುಗರ ಮನ ತಟ್ಟುವಂತಹ ಮಾಂತ್ರಿಕ ಶಕ್ತಿ ಈ ಸೂತ್ರದ ಗೊಂಬೆಯಾಟಕ್ಕಿದೆ. ಗೊಂಬೆ ಆಡಿಸೋ ಸೂತ್ರಧಾರಿಗಳೇ ಈ ಆಟದ ಜೀವಾಳ. ಈ ದೇವಸಭೆಯಲ್ಲಿ ಉಪ್ಪು ಹುಳಿ ತಿನ್ನುವಂತಹ ನರಮನುಷ್ಯರ ವಿಚಾರವನ್ನು ತೆಗೆದುಕೊಂಡು ಬಂದು ಖುಷಿ ಮಾತನ್ನು ಹೇಳುವುದಿಲ್ಲ ಹೇಳುತ್ತೀಯಲ್ಲವೇ. ಸೂತ್ರದ ಬೊಂಬೆಯಾಟ ಇದೊಂದು ತಂಡದ ಸಾಂಘಿಕ ಪ್ರದರ್ಶನ. ಇಲ್ಲಿ ಪ್ರತಿಯೊಬ್ಬರೂ ಕಲಾವಿದರೇ ಆಗಿರ್ತಾರೆ. ರಂಗದ ಮೇಲೆ ಕಾಣಿಸಿಕೊಳ್ಳದೆ ಕಥಾ ಪ್ರಸಂಗದ ಎಲ್ಲ ಭಾವನೆಗಳನ್ನು ಗೊಂಬೆಗಳ ಮೂಲಕವೇ ಅಭಿವ್ಯಕ್ತಪಡಿಸುವ ಅಪ್ರತಿಮ ಕಲಾವಂತಿಕೆ ಈ ಕಲಾವಿದರದ್ದು. ಇಂಥ ನಿರ್ಜೀವ ಬೊಂಬೆಗಳ ಜೀವಂತ ಕಲೆಯಲ್ಲಿ ಅಗ್ರಗಣ್ಯವೆನಿಸಿದೆ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದ ಶ್ರೀ ರಾಮೇಶ್ವರ ಕೃಪಾಪೋಷಿತ ಯಕ್ಷಗಾನ ಸೂತ್ರದ ಗೊಂಬೆ ಮೇಳ. ಇದರ ರೂವಾರಿ ಎಚ್.ಸಿ. ತಮ್ಮಣ್ಣಾಚಾರ್. ಹಲ್ಲರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಒಂದು ಹಿಂದುಳಿದ ಗ್ರಾಮ. ಆಧುನಿಕತೆಯ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡರೂ ಹಳ್ಳಿಯ ಸೊಗಡು ಇಲ್ಲಿ ಇನ್ನೂ ಜೀವಂತವಾಗಿದೆ. ಪ್ರಾಚೀನ ಕಾಲದ ಶಿಲಾಶಾಸನಗಳ ಮಧ್ಯೆ ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯಗಳು ಉಳಿದುಕೊಂಡಿವೆ. ಈ ಗ್ರಾಮದಷ್ಟೇ ಪ್ರಾಚೀನ ಇತಿಹಾಸ ಇಲ್ಲಿನ ಸೂತ್ರದ ಗೊಂಬೆಗಳಿಗಿದೆ. ಸುಮಾರು 2.5 ಶತಮಾನಗಳಷ್ಟು ಹಿಂದಿನಿಂದಲೂ ಈ ಊರಿನ ಸೂತ್ರದ ಗೊಂಬೆ ಕುಣಿಸ್ಕೊಂಡು ಬರಲಾಗ್ತಾ ಇದೆ. ಮಲ್ಲಣ್ಣಾಚಾರ್, ಪುಟ್ಟ ಸ್ವಾಮಾರಾಧ್ಯ, ಬಸವರಾಜಪ್ಪ, ದೇವಪ್ಪ, ಚಿಕ್ಕಬಸಪ್ಪ, ವಿಷಕಂಠ ಶೆಟ್ಟಿ, ಸುಬ್ಬಶೆಟ್ಟಿ ಅನ್ನೋರು ಪ್ರಾರಂಭಿಸಿದ್ರು ಅನ್ನೋದು ಇತಿಹಾಸ. ನಂತರದ ತಲೆಮಾರಿನಲ್ಲಿ ಈ ಆಟವನ್ನ ಜೀವಂತವಾಗಿಟ್ಟ ಕೀರ್ತಿ ಚೆನ್ನಪ್ಪ, ಮರಿಯಪ್ಪ, ಕಾಳಿಂಗಪ್ಪ, ಶಿವಾರ್ಚಕ ನಾಗಲಿಂಗಪ್ಪ ಮತ್ತು ಸಿದ್ದಪ್ಪ ಅನ್ನೋರಿಗೆ ಸೇರುತ್ತೆ. ಯಕ್ಷಗಾನದಷ್ಟೇ ಪುರಾತನವಾದ ಮತ್ತು ವೈಶಿಷ್ಟ್ಯಪೂರ್ಣವಾದ ಈ ಕಲೆಯನ್ನ ಇಂದಿನ ಜನಾಂಗದವರೆಗೆ ತಂದುಕೊಟ್ಟ ಹಿರಿಮೆ ಎಚ್.ಸಿ. ತಮ್ಮಣ್ಣಾಚಾರ್ ಮತ್ತು ಅವರ ತಂಡಕ್ಕೆ ಸಲ್ಲಬೇಕು. ತಂಡದ ಆರಂಭಿಕ ದಿನಗಳಿಂದಲೂ ಸತ್ಯ ಹರಿಶ್ಚಂದ್ರ ಕಥಾಪ್ರಸಂಗವನ್ನ ಅನುಚಾನವಾಗಿ ಪ್ರದರ್ಶಿಸಿಕೊಂಡೇ ಬರಲಾಗ್ತಾ ಇದೆ. ಈ ತಂಡದ ಕಲಾವಿದರ ಕೈಚಳಕದಲ್ಲಿ ಬೊಂಬೆಗಳು ಜೀವ ತುಂಬಿಕೊಳ್ತವೆ, ನೋಡುಗರನ್ನ ವಿಸ್ಮಯಗೊಳಿಸುತ್ತವೆ. ಮೈಸೂರು ಅರಸರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಸಮ್ಮುಖದಲ್ಲಿ ಪ್ರಸಂಗ ಪ್ರದರ್ಶಿಸಿ ಮಹಾರಾಜರಿಂದ ಬೆಳ್ಳಿ ಪದಕ ಪಡೆದಿರುವ ಹಿರಿಮೆ ಈ ತಂಡಕ್ಕಿದೆ. ಮೈಸೂರು ಅರಸರ ಆಳ್ವಿಕೆಯ ಕೊನೆಯ ಅರಸು ಜಯಚಾಮರಾಜೇಂದ್ರ ಅವರ ಮುಂದೆಯೂ ಆಟ ಪ್ರದರ್ಶಿಸಿ ಮೆಚ್ಚುಗೆ ಗಳಿಸಿದ್ದಾರೆ ಈ ಕಲಾವಿದರು.
ಇದುವರೆಗೂ ಸುಮಾರು 1,000ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿರುವ ಸತ್ಯ ಹರಿಶ್ಚಂದ್ರ ಕಥಾಪ್ರಸಂಗವಲ್ಲದೆ ಬಾಣಾಸುರ ವಧೆ ಯಕ್ಷಗಾನ ಪ್ರಸಂಗವನ್ನು ಪ್ರದರ್ಶಿಸಿದ್ದಾರೆ. ಅಲ್ಲದೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಸಾಮಾಜಿಕ ಬದ್ಧತೆ ಮೆರೆದಿದೆ. ಕೇವಲ ಕರ್ನಾಟಕವಷ್ಟೇ ಅಲ್ಲದೆ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ದೆಹಲಿಯ ಗಾಂಧಿ ಭವನ, ಪ್ರಗತಿ ಮೈದಾನದಲ್ಲೂ ಪ್ರದರ್ಶನ ನೀಡಿದೆ. ದಸರಾ ಉತ್ಸವ, ಕರಾವಳಿ ಉತ್ಸವ, ಉಡುಪಿಯಲ್ಲಿ ನಡೆದ ರಾಷ್ಟ್ರೀಯ ಯಕ್ಷಗಾನ ಕಮ್ಮಟದಲ್ಲೂ ಭಾಗವಹಿಸಿ ಆಟ ಪ್ರದರ್ಶಿಸಿ ಸೈ ಎನಿಸಿಕೊಂಡಿದ್ದಾರೆ ಈ ತಂಡದ ಕಲಾವಿದರು. ಈ ಒಂದು ಕಲೆಯನ್ನು ಮುಂದೆ ಬರ್ತಕ್ಕಂಥ ಶಿಷ್ಯರುಗಳಿಗೆ ಪಾಠ ಮಾಡಿ ಇದು ನಮ್ಮ ಹಲ್ರೆಯಲ್ಲಿ ಜೀವಂತವಾಗಿ ನೆಲೆಯಾಗಿರಬೇಕು, ಇದನ್ನು ಮುಂದುವರಿಸಬೇಕು. ನಮ್ಮ ಹಲ್ರೆ ಗ್ರಾಮದಲ್ಲಿ ಈ ಕಲೆ ಇದೆ ಅಂತಕ್ಕಂಥದ್ದು ಎಲ್ಲ ಕಡೆಗೂ ತಿಳುವಳಿಕೆ ಬರಬೇಕು. ಆದ್ದರಿಂದ ಈ ಕಲೆಯನ್ನು ಈಗ ನಾವು ಹುಡುಗರಿಗೆ 1-2 ವರ್ಷದಲ್ಲಿ ಒಂದು ಸಾರಿ ಪಾಠ ಮಾಡಿದ್ದೀವಿ 10 ಹುಡುಗರುಗಳಿಗೆ. ಜಾನಪದ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿರುವ ಈ ತಂಡ ಪ್ರತಿಭಾ ಸಂಪನ್ನ ಸದಸ್ಯರಿಂದ ತುಂಬಿಕೊಂಡಿದೆ. ತಮ್ಮಣ್ಣಾಚಾರ್, ಎಚ್.ಪಿ. ಸಿದ್ದಪ್ಪ, ನಾಗಲಿಂಗಪ್ಪ, ಎಚ್.ಸಿ. ಶಿವುಬುದ್ದಿ, ಬಸವಣ್ಣ, ಚೆನ್ನಪ್ಪ, ರಾಮಪ್ಪ, ಶಿವರಾಜಾಚಾರ್, ಶಿವರಾಜು, ನಾಗರಾಜು ತಮ್ಮ ಭಾವಪೂರ್ಣ ಹಾಡುಗಾರಿಕೆ, ಅರ್ಥಗಾರಿಕೆ ಮತ್ತು ಮಾತುಗಾರಿಕೆಯಿಂದ ಪ್ರಸಂಗಗಳಿಗೆ ಜೀವ ತುಂಬುತ್ತಾ ಇದ್ದು ನೋಡುಗರ ಮೈ ಮನಗಳನ್ನ ಮುದಗೊಳಿಸ್ತಾ ಇದೆ. ಮುಂದಿನ ಪೀಳಿಗೆಗೆ ಈ ಕಲೆಯನ್ನ ಉಳಿಸಿ ಬೆಳೆಸುವ ಪ್ರಯತ್ನದಲ್ಲಿದೆ.